ಮತ್ತೊಮ್ಮೆ ದುನಿಯಾ ವಿಶೇಷ ನಾನು ಸತ್ತಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಬದುಕಿರೋ ವ್ಯಕ್ತಿಯನ್ನ 3 ತಿಂಗಳ ಹಿಂದೆ ದಾಖಲೆಯಲ್ಲಿ ಸಾಯಿಸಿರುವಂಥದ್ದು, ಇದರಿಂದಾಗಿ ಅಂಗವಿಕಲರ ವೇತನದಿಂದ ವಂಚಿತರಾಗಿರುವಂತಹ ಕಥೆಯನ್ನು ನಾವು ಹೊತ್ಕೊಂಡು ಬಂದಿದ್ದೀವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ತಿಮ್ಮಯ್ಯ ಅವರೇ, ಈಗ ನಿಮಗೆ 3 ತಿಂಗಳಿಂದ ಯಾವುದೇ ವೇತನ ಸಿಕ್ಕಿಲ್ಲ, ಯಾಕಂದ್ರೆ ನೀವು ಸತ್ತು ಹೋಗಿದ್ದೀರಿ ಅಂತ ದಾಖಲೆ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಮೊದಲಾದ್ರೂ ನಿಮಗೆ ಸರಿಯಾಗಿ ವೇತನ ಬರ್ತಿತ್ತಾ? ಪ್ರತಿ ತಿಂಗಳು ಬರ್ತಿತ್ತಾ ನಿಮಗೆ ಹೇಗೆ ಅಂತ? ಇಲ್ಲ, ಬರ್ತಿರಲಿಲ್ಲ. ಅದು ಒಂದು ತಿಂಗಳು ನವೆಂಬರ್ ತಿಂಗಳು ಒಂದು ತಿಂಗಳು ಬರಲೇ ಇಲ್ಲ. ಡಿಸೆಂಬರ್ ಒಂದು ತಿಂಗಳು ಬಂತು. ಜನವರಿ ಪ್ರತಿ ತಿಂಗಳಿಗೆ ನಿಮಗೆ ತಲುಪ್ತಿತ್ತಾ ಅಥವಾ ಹೇಗೆ ತಲುಪ್ತಿತ್ತು? ತಿಂಗಳ ಬಂದು ಮನೆ ತಕ ಬಂದು ಕೊಡೋರು. ಈಗ ಮತ್ತೆ ನವೆಂಬರ್ ತಿಂಗಳಲ್ಲಿ ಒಂದು ತಿಂಗಳು ಬರಲಿಲ್ಲ, ಡಿಸೆಂಬರ್ ಒಂದು ತಿಂಗಳು ಕೊಟ್ಟರು, ಮತ್ತೆ ಜನವರಿಲಿ ಕೊಟ್ಟರು, ಫೆಬ್ರವರಿ ತಿಂಗಳಿಂದ ಹೋಗಿ ಕೇಳೋದ್ರೊಳಗೆ ಇಲ್ಲ ಅಂತ ಅಂದ್ರು. ನಿಮ್ಮ ಮನೆಗೆ ಬರೋ ಪೋಸ್ಟ್ಮನ್ ಕೂಡ ಅದೇ ರೀತಿ ಅದನ್ನ ಹೇಳಿದ್ರು. ಅಲ್ಲ, ಅವರು ಕೂಡ ದುಡ್ಡು ಇಸ್ಕೊತಿದ್ದಾರೆ, ಅವರೊಂದು 20 ರೂಪಾಯಿ ತಗೊಳ್ಳೋರು. ನೋಡಿ ಎಂತಹ ಪರಿಸ್ಥಿತಿ ಇದೆ ಅಂತ ನಿಜವಾಗ್ಲೂ. ಹಾಗಾದ್ರೆ ಈಗ ಅಂಗವಿಕಲರಿಗೆ ಏನ್ ಸೌಲಭ್ಯಗಳು ಇದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಅವಶ್ಯಕತೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾರನ್ನ ಹೋಗಿ ಕೇಳಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಆಕ್ಚುಲಿ ಅದೇ ನೀವು ಹೇಳಿದ್ರಂಗೆ ಸರ್ಕಾರ ಕೆಲವೊಂದು ಸ್ಕೀಮ್ಸ್ಗಳನ್ನ ತಂದ್ರು ಅದು ಯಾಕೆ ಜನರಿಗೆ ಮುಟ್ತಾ ಇಲ್ಲ ಅಂತ ಹೇಳಿದ್ರೆ, ಇವಾಗ ಅದು ಯಾವಾಗ ಸ್ಕೀಮ್ ಚಾಲನೆ ಆಗತ್ತೆ, ಅದರಲ್ಲಿ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ, ಅದು ಎಷ್ಟು ಜನಕ್ಕೆ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಅಂತ ಮಾಹಿತಿ ಯಾರು ಅಂಗವಿಕಲರಿಗೆ ಅಥವಾ ಈ ಬೇರೆ ಸಾಮಾನ್ಯ ಜನರಿಗೂ ಯಾವ್ದು ಸಿಗೋದೇ ಇಲ್ಲ. ಇವಾಗ ನಾವು ಹೋಗಿ ಅಧಿಕಾರಿಗಳನ್ನ ಕೇಳಿದ್ರು ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ ಈ ಸ್ಕೀಮ್ ಇವಾಗ ಸದ್ಯಕ್ಕಿಲ್ಲ, ನೀವು ಒಂದು 6 ತಿಂಗಳು ಬಿಟ್ಟು ಬನ್ನಿ, ಒಂದು 4 ತಿಂಗಳು ಬಿಟ್ಟು ಬನ್ನಿ, ಆ ಥರ ಹೇಳಿ ಕಳಿಸ್ಬಿಡ್ತಾರೆ ಹೊರತು ಸ್ಪಷ್ಟವಾಗಿ ಬಂದ್ಬಿಟ್ಟು ಇಷ್ಟು ಹಣ ಇದೆ, ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ, ಇನ್ನು ಇಷ್ಟು ಹಣ ಉಳಿದಿದೆ, ಇದರಲ್ಲಿ ನೀವು ತೊಗೊಳ್ಬೋದು, ನಿಮ್ಮ ಜಿಲ್ಲೆಗೆ ಇಷ್ಟು ಇದೆ ಅಂತ ಹೇಳುವಂಥ ಸ್ಪಷ್ಟವಾಗಿ ಯಾವುದೂ ವಿಚಾರಗಳು ಇಲ್ಲ. ಮೊದಲು ಇನ್ನೊಂದು ಏನಂತಂದ್ರೆ, ಮೊದಲೇ ಇರೋದು ಸ್ಕೀಮ್ಗಳು ಭಾರಿ ಕಡಿಮೆ, ಅದರಲ್ಲಿ ಈ ತರ ವಿಚಾರಗಳು ಇಲ್ದಿರೋದ್ರಿಂದ ಈ ಹಣಗಳೆಲ್ಲ ಬಂದು ಅನ್ಸ್ಪೆಂಟ್ ಆಗಿ ತಿರ್ಗಾ ರಿಟರ್ನ್ ಹೋಗುತ್ತೆ. ಸೊ ಹೀಗೆ ಆಗೋದ್ರಿಂದ ಅವ್ರಿಗೇನು ಆಗೋದಿಲ್ಲ ಪ್ರಾಬ್ಲಮ್, ಯಾಕಂದ್ರೆ ಅವರೆಲ್ಲ ಸರ್ಕಾರದ ನೌಕರಿ ಎಲ್ಲ ಸಂಬಳ ಎಲ್ಲ ತಗೊಳ್ತಾರೆ, ಅವರು ಜೀವನ ಚೆನ್ನಾಗಿ ರೂಪಿಸ್ಕೊಂಡಿರ್ತಾರೆ. ಬಟ್ ಆದ್ರೆ ಇದನ್ನೇ ನಂಬ್ಕೊಂಡಿರುವಂಥ ಜನ ಬಂದ್ಬಿಟ್ಟು ಏನು ಬೆಳವಣಿಗೆ ಆಗದೆ ಬರೀ ಕುಟುಂಬಕ್ಕೆ ಒಂದು ಭಾರವಾಗಿ ಮತ್ತು ಸಮುದಾಯಕ್ಕೆ ಒಂದು ಭಾರವಾಗಿ ನಾವು ಒಂಥರ ಸ್ವಾಭಿಮಾನದ ಜೀವನ ಬದುಕಕ್ಕಾಗ್ದಂಗೆ ನಾವು ಕಷ್ಟಪಟ್ಟು ನರಳ್ತಾ ಇರುವಂತ ಪರಿಸ್ಥಿತಿ ಆಗಿದೆ ಇವಾಗ. ಈಗ ರಾಮನಾಥ್ ಅವರೇ, ಸರ್ಕಾರ ಕೊಡುವಂತಹ ಸೌಲಭ್ಯಗಳು ಅಂಗವಿಕಲರಿಗೆ ನೇರವಾಗಿ ತಲುಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ಅರಿವಿತ್ತು. ಸೊ ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತ್ಗೆ ಇಲ್ಲೊಬ್ಬರಿಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಂತ ಹೇಳಿ, ಅಥವಾ ಪ್ರತಿ ತಾಲೂಕಿಗೆ ಒಬ್ಬ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಂತ ಹೇಳಿ ನೇಮಕ ಮಾಡಿದ್ದಾರೆ. ಅದು ಕೂಡ ಎಂತ ಪರಿಸ್ಥಿತಿ ಅಂದ್ರೆ, ಅವ್ರಿಗೂ ಕೂಡ ಪ್ರತಿ ತಿಂಗಳು 750 ರೂಪಾಯಿ ಗೌರವಧನ ಕೊಡಬೇಕು, ಅವ್ರಿಗೂ ಕೂಡ ಸಿಗ್ತಾ ಇಲ್ಲ. ಸೌಲಭ್ಯಗಳನ್ನ ತಲುಸಬೇಕಾದಂತಹ ವ್ಯಕ್ತಿಗಳಿಗೆ ಅವ್ರಿಗೂ ಕೂಡ ಗೌರವಧನ ಸಿಗ್ತಾ ಇಲ್ಲ ಅಂದ್ಮೇಲೆ ಅವ್ರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಅಂತ ಎಂತ ಪರಿಸ್ಥಿತಿ ನೋಡಿಲಿ. ಅದು ಆಕ್ಚುಲಿ ಹೇಳಕ್ ಹೋದ್ರೆ ಅದೊಂದು ದೊಡ್ಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಅದು. ಯಾಕಂದ್ರೆ ಅದೊಂದು ಸಣ್ಣ ವಿಚಾರ ಆದ್ರೆ ಹೇಳ್ತೀನಿ, 750 ರೂಪಾಯಿ ಸಂಬಳ ಕೊಡ್ತಾರೆ, ಅದು ಸರಿಯಾಗಿ ಸಮಯಕ್ಕೆ ಕೊಡೋದಿಲ್ಲ, ಆದ್ರೆ ಅವ್ರನ್ನ ಇಡೀ ಗ್ರಾಮ ಪಂಚಾಯತಿ ಪೂರ್ತಿ ಸುತ್ತಾಡಿಸ್ತಾರೆ. ಅದೇ ಗ್ರಾಮ ಪಂಚಾಯತಿಲಿ ಒಂದು ಗೌರ್ಮೆಂಟ್ ಕೆಲಸ ಬಂತು, ಡೆವಲಪ್ಮೆಂಟ್ ಆಫೀಸರ್ ಅಂತ. ಅದಕ್ಕೆ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈ ಕೆಲಸ ಅಂಗವಿಕಲರಿಂದ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಸುತ್ತಾಡುವಂತ ಕೆಲಸ, ಇದನ್ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಕೆಲಸದಲ್ಲಿ ಬಂದ್ಬಿಟ್ಟು ಅಮ್ಮಮ್ಮ ಅಂದ್ರೂ ನಿಮಗೆ ಒಂದು 7,000 8,000 ಅಂದ್ರೆ ಒಳ್ಳೆ ಸ್ಕೇಲ್ ಇತ್ತು ಅದರಲ್ಲಿ ಅಂತ ಕೆಲಸ. ಅಂದ್ರೆ ಇದು ಏನಂತ ಹೇಳಿದ್ರೆ, ತುಂಬಾ ಇವರು ಏನ್ ಮಾಡಿದ್ರು ಇವ್ರಿಗೆ ಓಕೆ, ಇವ್ರು ಏನ್ ನಮ್ಮ ಹತ್ರ ಬಂದ್ಬಿಟ್ಟು ದೊಡ್ಡ ಗಲಾಟೆ ಮಾಡಲ್ಲ, ಇವ್ರು ಏನು ನಮಗೆ ದೊಡ್ಡ ದುರ್ಬಲರು ಯಾವಾಗ್ಲೂ ಸಮಾಜದಲ್ಲಿ ಹಾಗೆ ವೀಕೆಸ್ಟ್ ಅನ್ನ ಟಾರ್ಗೆಟ್ ಮಾಡೋದಷ್ಟೇ. ಅಂದ್ರೆ ಯಾರಿಗೆ ಸ್ವಲ್ಪ ಮಾತು ಜಾಸ್ತಿ ಇರುತ್ತೋ ಅವ್ರಿಗೆ ಎಲ್ಲ ಕೊಡ್ತಾರೆ, ಯಾರು ಕೇಳಕ್ ಆಗಲ್ವ ಅಂತ ಜನನ ಎಷ್ಟು ಸೈಡ್ಗೆ ಹಾಕಕ್ಕಾಗತ್ತೋ ಅಷ್ಟು ಸೈಡ್ಗೆ ಹಾಕಿ ಅವ್ರನ್ನ ತುಳಿತಾ ಇರ್ತಾರೆ. ನಿಮಗ್ ಹೋದಾಗ, ನಿಮ್ ಕಚೇರಿಗೆ ಅಲ್ಲ ಆಫೀಸ್ಗೆ ಹೋದಾಗ, ಖಜಾನೆಗೆ ಹೋದಾಗ ಏನ್ ಅನ್ಸ್ತು ನಿಮ್ಗೆ? ಯಾರು ಏನಾದ್ರೂ ಸರಿಯಾಗಿ ಮಾಹಿತಿ ಕೊಡಕ್ ಬಂದ್ರ, ಏನಾದ್ರೂ ಕಾಳಜಿಯಿಂದ ಮಾತಾಡಿದ್ರ ನಿಮ್ಮ ಹತ್ರ? ಇಲ್ಲ ಮೇಡಮ್, ಸರಿಯಾಗಿ ಮಾತನಾಡಲ್ಲ ಸರ್ ಮೇಡಮ್. ದೊಡ್ಡವ್ರು ನೋಡ್ಬೇಕು ಅಂತ ಹೋದ್ರೆ ಅಲ್ಲಿ ಬಾಗಿಲಲ್ಲಿ ಕುಂತ್ಕೊಂತಾರು, ಹೋಗಿ ಇಲ್ಲಿ ಯಾರು ಇಲ್ಲ, ಅವ್ರ ಆಮೇಲೆ ನೋಡ್ರು ಅಂತ ಹೇಳ್ತಾರೆ. ಅವಾಗ ಸುಮಾರು ಹೊತ್ತು ನಾವು ಕಾಯ್ದು ಅಷ್ಟೊತ್ತಿಗೆ ಯಾವ್ದಾರು ಒಂದು ಅವ್ರು ಹೊರಗಡೆ ಏನಾದ್ರು ಇದ್ದಿದ್ದಾಗ ಅವ್ರು ಹೋದಾಗ ನಾವು ಅತ್ಲಾಗ ಎದ್ದತ್ಲ ಮನೆಗೆ ಹೋಗೋದು, ಈ ಥರ ಮಾಡ್ತಾರೆ. ಅವ್ರು ನೋಡ್ಬೇಕು ಅಂತ ಹೋದಾಗ ನಮ್ಮನ್ನು ಬಿಡಲ್ಲ ಒಳಗಡೆ. ಇಲ್ಲಿ ನಿಜವಾಗ್ಲೂ ಯಾರು ಪಾಲಾಗ್ತಿದೆ ಅಂತ? ಅಂಗವಿಕಲರಿಗಾಗಿಟ್ಟಿರುವಂಥ ಸೌಲಭ್ಯಗಳು ಅಧಿಕಾರಿಗಳೇ ಹುಡ್ಕೊಳ್ತಾ ಇದ್ದಾರಾ? ನಡುವೆ ದಲ್ಲಾಳಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬಾರಿ ಅಂಗವಿಕಲರು ಅಲ್ಲದೆ ಇರೋರು ಕೂಡ ವೇತನ ಪಡಿತಾ ಇದ್ದಾರೆ ಎಷ್ಟೋ ಕಡೆ, ಅನರ್ಹ ಫಲಾನುಭವಿಗಳು. ಬರೀ ವೇತನ ಮಾತ್ರ ಅಂತಲ್ಲ, ಇವಾಗ ನೀವು ಡಿಸೇಬಲ್ ಡಿಪಾರ್ಟ್ಮೆಂಟ್ ನೋಡಿದ್ರು ಈ ಮೊಬೈಲ್ ರಿಪೇರ್ ಟ್ರೈನಿಂಗ್ ಅಂತ ಒಂದು ಹಾಕಿರ್ತಾರೆ, ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಹಾಕಿರ್ತಾರೆ. ಈ ಸಂಸ್ಥೆಗಳು ಅದರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ಸಂಸ್ಥೆಗಳ ಹೆಸರೇ ಇರೋದಿಲ್ಲ, ಬರೀ ಆ ಸಂಸ್ಥೆ ಅವತ್ತು ಸೃಷ್ಟಿಯಾಗಿರುತ್ತೆ, ಆ ಸರ್ಕಾರದಿಂದ ಹಣ ತಗೊಂಡಿರ್ತಾರೆ, ಒಂದು 4-5 ದಿನದಲ್ಲಿ ಆ ಸಂಸ್ಥೆ ಕ್ಲೋಸ್ ಆಗಿರುತ್ತೆ. ಈ ತರ ಎಷ್ಟೋ ಲಿಸ್ಟ್ಗಳು ಬಂದ್ಬಿಟ್ಟು ಅವ್ರ ವೆಬ್ಸೈಟ್ ಅಲ್ಲಿ ಇರುವಂತ ಸಂಸ್ಥೆಗಳ ಹೆಸರೇ ಯಾರಿಗೂ ಗೊತ್ತಿಲ್ಲ. ಸೊ ಆ ತರ ಇದು ಒಂದು ಹೋಲ್ ಕರಪ್ಷನ್ ಎಲ್ಲಾಗಿದೆ ಅಂತ ಹೇಳಿದ್ರೆ, ಅದು ಒಂದು ಮನುಷ್ಯತ್ವನೇ ಇಲ್ಲದೆ ಎಲ್ಲಾ ಮಟ್ಟಕ್ಕೂ ಹೋಗಿದೆ. ಅದು ಒಂದು 400 ರೂಪಾಯಿಲಿ 20 ರೂಪಾಯಿ ತಗೊಂಡು ಉಳಿದ ಹಣ ಅಂಗವಿಕಲರಿಗೆ ಕೊಡೋದು, ಮತ್ತೆ ಏನೋ ಒಂದು ಅವರು ಜೀವನ ರೂಪಿಸ್ಕೊಳ್ಳಿ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ತಗೊಂಡ್ಬಂದ್ರೆ ಅದರಲ್ಲಿ ಯಾರಿಗೋ ಒಬ್ರಿಗೆ ಕೊಟ್ಟು ಆ ಕಾರ್ಯಕ್ರಮನೇ ಮಾಡ್ದೇನೆ ಅದು ಪೂರ್ತಿ ಹಣ ತಿನ್ನೋದು. ಸೊ ಈ ಥರ ಪೂರ್ತಿ ಹೋಲ್ ಸಿಸ್ಟಮೇ ಅದು ಪ್ರಾಬ್ಲಮ್ ಆಗಿದೆ. ಅದರಿಂದನೇ ಇದೊಂದು ಈ VRW ಬಂದ್ಬಿಟ್ಟು ನೋಡಿದಾಗ ಪ್ರತಿ ವರ್ಷನೂ ಅವರಿಗೆ ಒಂದು ಭಯ,
ನೆಕ್ಸ್ಟ್ ವರ್ಷ ನಾವು ಇರ್ತೀವೋ ಇಲ್ವೋ, ನೆಕ್ಸ್ಟ್ ವರ್ಷ ನಾವು ಇರ್ತೀವೋ ಇಲ್ವೋ, ಇವ್ರ ಬಜೆಟ್ ಅಲ್ಲಿ ಹಾಕ್ತಾರೋ ಇಲ್ವೋ. ಅಂದ್ರೆ ಅವ್ರು ನೆಮ್ಮದಿಯಾಗಿ ಒಂದು ಕೆಲಸ ಮಾಡಕ್ಕೆ ಅಂಗವಿಕಲರಿಗೆ ಅವ್ರ ಅಂಗವಿಕಲರು ಕೆಲಸ ಮಾಡೋಕ್ಕೂ ಅವ್ರಿಗೆ ಆ ಒಂದು ಅವಕಾಶ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಅಂದ್ರೆ ಇದು ಓವರ್ ಆಲ್ ನೋಡುವಾಗ ಇದು ಒಂದು ಪೊಲಿಟಿಕಲ್ ವಿಲ್ ಅವ್ರಿಗೆ, ಇವ್ರಿಗೆ ನಾವು ಏನೋ ಒಂದು ಡೆವಲಪ್ ಮಾಡಬೇಕು ಅಂತ. ಇವತ್ತು ನಾನು ಬಂದ್ಬಿಟ್ಟು ಒಂದು ಒಳ್ಳೆ ಪರಿಸ್ಥಿತಿಲಿ ಇದ್ದೀನಿ ಅಂತ ಹೇಳಿದ್ರೆ ನನಗೊಂದು ಎಜುಕೇಷನ್ ಸಿಕ್ಕಿದೆ, ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಇವತ್ತು ನಾನು ಯಾರನ್ನೂ ಡಿಪೆಂಡ್ ಮಾಡದೆ ನಾನು ಇವತ್ತು ಜೀವನ ನಡೆಸ್ತಾ ಇದ್ದೀನಿ. ಇದೇ ಥರ ಬಂದು ಎಲ್ಲರಿಗೂ ಆ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ ಅವರು ಈ ಸೊಸೈಟಿಗೆ ಒಂದು ಪ್ರೊಡಕ್ಟಿವ್ ಆಗಿರ್ತಾರೆ, ಅವರು ಸೊಸೈಟಿಗೆ ಉಪಯೋಗ ಆಗುವಂಥ ವ್ಯಕ್ತಿಯಾಗಿರ್ತಾರೆ. ಆದರೆ ಸರ್ಕಾರ ಆ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ತಾ ಇಲ್ಲ. ಅದರಿಂದನೇ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಕೇವಲ ಒಂದು 380 ರೂಪಾಯಿ 400 ರೂಪಾಯಿಗೂ ನಾವು ಅಲ್ಲಿ ತಿರುಗಾಡುವ ಅವ್ರ ಹಾಸನದಿಂದ ಈ ಟ್ರೆಷರಿ ಬೆಂಗಳೂರಿಗೆ ಬರೋದಕ್ಕೆ 400 ರೂಪಾಯಿ ಮೇಲೆ ಖರ್ಚಾಗಿರುತ್ತೆ. ಹೌದು, ಅಷ್ಟು ಒಂದು ಹೀನಾಯ ಪರಿಸ್ಥಿತಿ ಇವಾಗ ನಮ್ದು ಹೀಗಾಗ್ತಾ ಇದೆ. ಈಗ ನೀವು ಏನಾದರೂ ಕೆಲಸ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಏನು ಆಧಾರ ಅಂತ ನಿಮ್ಮ ಕುಟುಂಬಕ್ಕೆ? ನಮಗೇನು ಏನಿಲ್ಲ ಮೇಡಮ್, ನಮ್ಮ ಕೆಲಸನೇ ಮಾಡೋಕ್ಕಾಗಲ್ಲ, ಕಾಲು ಹೋಗಿದೆ ಈಗ, ಅದರಿಂದ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಪ್ರತಿ ತಿಂಗಳು ಎಷ್ಟು ಬರ್ತಿತ್ತು ನಿಮ್ಗೆ? ತಿಂಗಳ 1000 ರೂಪಾಯಿ ಬರೋದು. 1,000 ರೂಪಾಯಿ ಬರೋದು. ಈಗ 3 ತಿಂಗಳಿಂದ ನಿಂತಿದೆ. ಜೀವನ ಹೇಗೆ ನಡೀತಿದೆ ಹಾಗಾದ್ರೆ ನಿಮ್ದು? ಹಿಂಗೆ ಇದೇನು ಮಾಡೋಕ್ಕಾಗುತ್ತೆ, ಹೆಂಗ ಇದ್ದಂಗೆ ಮಾಡ್ಕೊಳ್ಳೋದು. ಮನೇಲಿ ಏನಂತಿದ್ದಾರೆ ಹಾಗಾದ್ರೆ? ಏನು ಮಾಡೋಣ, ಏನು ಮಾಡಬೇಕು ಅಂತ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಇತ್ತಾ ನಿಮ್ಗೆ ಏನಾದರೂ? ಯಾರಿಗೆ ನಾವು ಹೋಗಿ ಎಲ್ಲರನ್ನೂ ಕೇಳಿದ್ವು, ಅವ್ರು ಏನೇನೋ ಅವ್ರು ಓದ್ತಾರೆ, ಅವ್ರು ಇದ್ದವ್ರು ಹೇಳ್ತಾರೆ, ನಾನು ಬರ್ತೀನಿ ಮನೇಲಿ ಈ ಬೇಜಾರು ಕಾರದ ನಾನು ಮನೇಲಿ ಏನು ಮಾತಾಡಲ್ಲ, ಇನ್ನೇನು ಮಾತಾಡಕ್ಕೆ ಹೋಗ್ಲಿ, ಮಾತಾಡಿದ್ರೆ ಅವರು ಸ್ವಲ್ಪ ನೊಂದ್ಕೊತಾರೆ. ಅಂದ್ರೆ ಅದ್ಬಿಟ್ಟು ಎದ್ದು ಹೇಳೋದು, ಸುಮ್ಮನೆ ಆಸನ ಬೀಳೋದು. ಈಗ ಇಲ್ಲಿ ಬೆಂಗಳೂರಲ್ಲಿರುವಂಥ ಟ್ರೆಜರಿಗೆ ಬಂದು ನೀವು ಅರ್ಜಿ ಕೊಟ್ಟಿದ್ದೀರಾ? ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ? ಕೊಟ್ಟಿದ್ದೀನಿ. ಯಾವಾಗ ಕೊಟ್ಟಿದ್ದೀರಿ ನೀವು? ಕೊಟ್ಟು ಎಷ್ಟು ದಿನ ಆಯ್ತು? ಈಗ ಕೊಟ್ಟು 3 ದಿವಸ ಆಯ್ತು. 3 ದಿವಸ ಆಯ್ತು. ಏನಾದರೂ ಬಂದಿದೆಯಾ ಅದರಿಂದ ಆನ್ಸರ್? ಇಲ್ಲ, ಏನು ಬಂದಿಲ್ಲ, ಏನು ಹೇಳಿಲ್ಲ. ಏನು ಹೋದಾಗ್ಲೂ ಕೂಡ ಏನ್ ಕೇಳಿಲ್ಲ, ಏನ್ ಮಾತಾಡ್ಸಿಲ್ಲ. ನೀವು ಮತ್ತೆ ಯಾರನ್ನಾದ್ರೂ ಸಂಪರ್ಕಿಸಕ್ ಪ್ರಯತ್ನ ಪಟ್ರ ನೀವು? ಈಗ ಮಾಡ್ಬೇಕು ಮೇಡಮ್, ಈಗ ಮಾಡ್ಬೇಕು. ಈಗ ಏನ್ ಮಾಡ್ತೀರಾ ಹಾಗಾದ್ರೆ? ಜೀವನಕ್ಕೆ ಏನ್ ಆಧಾರ ನಿಮ್ಗೆ? ಈ ವೇತನನೇ ನಂಬ್ಕೊಂಡು ನೀವು ಬದುಕು ನಡೆಸ್ತಾ ಇದ್ದೀರಾ? ಹೌದು ಮೇಡಮ್, ಇದೇ ನಾವು ಜೀವನ ಮಾಡ್ತಾರೆ. ನಿಜಕ್ಕೂ ಏನ್ ಮಾಡ್ಬೇಕು ಅಂತ ಇಂಥವ್ರಿಗೆ ಏನ್ ಒಂದು ಗೈಡ್ಲೈನ್ಸ್ ಬೇಕು, ಅವ್ರಿಗೆ ಒಂದು ಮಾರ್ಗದರ್ಶನ ಬೇಕು. ಏನ್ ಮಾಡ್ಬೇಕು, ಯಾರನ್ನ ಸಂಪರ್ಕಿಸಬೇಕು, ಯಾರನ್ನ ಮಾತಾಡಿಸ್ಬೇಕು, ಆದ್ರೆ ಅವ್ರಿಗೆ ಒಂದು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಇದಕ್ಕೆ ಈ ಅಂಗವಿಕಲರನ್ನ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕಂತ 95ರಲ್ಲಿ ಒಂದು ಕಾಯ್ದೆನ ತಂದ್ರು. ಹೌದು, ಅದು ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಅದಕ್ಕಿಂತ ಒಂದು ಕಮಿಷನರ್ನ ರಾಜ್ಯದಲ್ಲಿ ನೇಮಕ ಮಾಡಿದ್ದಾರೆ. ಆ ಕಮಿಷನರು ಆ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕೆಳಗಡೆನೆ ಬರ್ತಾರೆ. ಜಾರಿಗೆ ಈ ಅಂಗವಿಕಲರಿಗೆ ಕಾರ್ಯಕ್ರಮ ಜಾರಿ ಮಾಡೋದು ಅವರೇನೆ. ಅವ್ರು ಸರಿಯಾಗಿ ಜಾರಿ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ, ವೀಕ್ಷಣೆ ಮಾಡೋದಕ್ಕೆ ಅವ್ರ ಕೆಳಗಡೆನೆ ಒಬ್ಬರನ್ನ ಇಟ್ಟಿದ್ದಾರೆ. ಅವರು ಏನು ಈ ಕಾರ್ಯಕ್ರಮ ಇವ್ರು ಏನ್ ಮಾಡಿದ್ರು ಅವ್ರನ್ನ ಕರೆಯೋದಿಲ್ಲ ಮೀಟಿಂಗ್ಗಳಲ್ಲ. ಒಂದು ಸತಿ ಮೀಟಿಂಗ್ ಅಲ್ಲಿ, CM ಮೀಟಿಂಗ್ ಅಲ್ಲಿ ಆ ಕಮಿಷನರ್ನ ಕರೆದೇ ಇಲ್ಲ. ಅಂಗವಿಕಲರ ಬಗ್ಗೆ ಪರಿಸ್ಥಿತಿ ಒಂದು ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಆ ಕಮಿಷನರ್ ಕರೆದಿಲ್ಲ. ಅಂದ್ರೆ ಒಬ್ಬ ಹೋಲ್ ಸೂಪರ್ವೈಸ್ ಮಾಡೋಂಥ ವ್ಯಕ್ತಿನ ಬಂದ್ಬಿಟ್ಟು ಕರೆದಿಲ್ಲ ಅಂದ್ರೂ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಅವ್ರದ್ದು ಪವರ್ ಇದೆ. ಸೊ ಆಕ್ಚುಲಿ ಇವಾಗ ಇವರ ಸಮಸ್ಯೆಗಳೆಲ್ಲನೂ ಬಂದು ಕಮಿಷನರ್ ನೋಡ್ಬೋದು. ಬಟ್ ಆದ್ರೆ ಇವಾಗ ಈ ನಮ್ದು ಏನೇನು ಪರಿಸ್ಥಿತಿ ಇದೆಯೋ ಇದರಲ್ಲಿ ಅವ್ರು ಅಷ್ಟೊಂದು ಅಧಿಕಾರನ ಚಲಾಯಿಸೋಕೆ ಅಷ್ಟೊಂದು ಜಾಸ್ತಿ ಇಲ್ಲ. ಸೊ ಅದರಿಂದ ಬಟ್ ಆದ್ರೆ ಈ ಒಂದು ಸಣ್ಣ ವಿಚಾರ, ಇದು ಒಂದು ವಿಚಾರನ ಬಂದ್ಬಿಟ್ಟು ಅವರು ಅದ್ರ ಮುಖಾಂತರ ಮಾಡ್ಬೋದು. ನಮ್ಮ ಡಿಸಬಿಲಿಟಿ ಕಮಿಷನರ್ ಆಫೀಸ್ ಅವರು ರಾಜನ್ ಅಂತ ಅವ್ರು ಇದ್ದಾರೆ, ಅವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಸೊ ಅವ್ರ ಮುಖಾಂತರ ಈ ವಿಚಾರನ ನಾವು ತಗೊಂಡ್ ಮಾಡ್ಬೋದು. ನಿಜವಾಗ್ಲೂ ಎಲ್ಲಿ ನಡೀತಾ ಇರುವಂತದ್ದು ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಎಲ್ಲಾ ಕಡೆ ತಾಂಡವಾಡ್ತಾ ಇದೆ. ಅಲ್ಲ, ಇದು ಒಂದು ನೆಗ್ಲಿಜೆನ್ಸ್ ಹಾಗತ್ತೆ ಬಿಡಿ. ಏನು ಸಿಗ್ಲಿಲ್ಲ ಅಂದ್ರೆ ಏನು ತಲೆನೋವಿಲ್ಲ. ಯಾಕಂದ್ರೆ ಅವರು ಬಂದು ಹೊಟ್ಟೆ ಸಿವಲ್ಲಿ ಯಾವತ್ತಾದ್ರೂ ಇದ್ದು ಒಂದು 25 ರೂಪಾಯಿಗೆ ಎಲ್ಲರ ಕಡೆ ಕೈ ಚಾಚಿ ಏನಾದ್ರು ಮಾಡಿದ್ರೆ ಅವಾಗ ಅವರಿಗೆ ಸಮಸ್ಯೆ. ಅವ್ರು ಕೈ ಚಾಚೋದು ಬೇರೆ ಥರ ಕೈ ಚಾಚ್ತಾರೆ. ನಾನು ನಿಮಗೆ ಸರ್ವಿಸ್ ಕೊಡ್ತೀನಿ, ಅದಕ್ಕೆ ನಮ್ಗೆ ಹಣ ಕೊಡಿ, ಮತ್ತು ಅದಲ್ಲದೆ ಗೌರ್ಮೆಂಟ್ ಸ್ಯಾಲ್ರಿ ಎಲ್ಲ ಬರುತ್ತೆ. ಅದರಿಂದ ಅವರಿಗೆ ಬಂದ್ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಆ ಕಷ್ಟದಲ್ಲಿ ನಾನು ಇದ್ದೋ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಇವಾಗ ಸಿಟಿಯಲ್ಲಿ ಬೆಳೆದವನು. ನಾನು ಒಂದು ಟೈಮಲ್ಲಿ ಅಂದ್ಕೊಂಡೆ ಏನು ಈ ಪೆನ್ಷನ್ ಅಂದರೆ ಏನು, ಅದೇನು ದೊಡ್ಡ ವಿಚಾರ, ಅದಕ್ಕೆ ಯಾಕೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಅಂತಲ್ಲ. ಬಟ್ ಆದರೆ ನಾನು ನಾರ್ತ್ ಕರ್ನಾಟಕದಲ್ಲಿ ಕೆಲಸದ ಮೇಲೆ ಟ್ರಾವೆಲ್ ಮಾಡುವಾಗ ಈ 400 ರೂಪಾಯಿನ ನಂಬ್ಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಈ 400 ರೂಪಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದನ್ನ ಅಷ್ಟೊಂದು ಲೆಕ್ಕಾಚಾರ ಇಟ್ಟು ನೋಡ್ತಾ ಇದ್ದಾರೆ. ಈ ತಿಂಗಳು ಬಂದಿದೆ, ಇನ್ನೊಂದು ನೆಕ್ಸ್ಟ್ ತಿಂಗಳು ಬರಬೇಕು, ಯಾವ ತಿಂಗಳು ಮಿಸ್ ಆಗಿದೆ ಅಂತ. ಅಂದ್ರೆ ಜನ ಬಂದ್ಬಿಟ್ಟು ಇವಾಗ ಬೇರೆ ಏನು ಅವಕಾಶ ಇಲ್ಲದೆ ಇರೋದ್ರಿಂದ ಇದಕ್ಕಾಗಿ ಕಾಯ್ತಾ ಇದ್ದಾರೆ. ಇದರಲ್ಲೂ ಅವ್ರು ಕೈ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಈ ಸರ್ಕಾರಕ್ಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಖಂಡಿತ ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನದಿಂದಾಗಿ ಈ ರೀತಿ ಬದುಕಿರುವಂತಹ ವ್ಯಕ್ತಿಯನ್ನ 3 ತಿಂಗಳಿಂದ ದಾಖಲೆಯಲ್ಲಿ ಸಾಯಿಸಿದ್ದಾರೆ. ಅದು ಅಂಗವಿಕಲರ ವೇತನ ಕೂಡ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಿಜಕ್ಕೂ ಸಂಬಂಧಪಟ್ಟವರು ಯಾರಾದರೂ ಇದ್ರೆ ದಯವಿಟ್ಟು ಇದಕ್ಕೆ ಸ್ಪಂದಿಸಿ. ಅವ್ರು ಇನ್ನೂ ಬದುಕಿದ್ದಾರೆ, ನಮ್ಮ ಕಣ್ಮುಂದೆ ಇದ್ದಾರೆ, ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಇದಕ್ಕೆ ಸ್ಪಂದಿಸಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.